ಸರ್ವಭೂತೇಷು ಕುರುತೆ ತಸ್ಯ ವಿಷ್ಣು ಪ್ರಸೀದತಿ ವೈಷಮ್ಯಮುತ್ತಮತ್ವಂ ತು ದದಾತಿ ನರಸಂಚಯಾತ್. ಸರ್ವಭೂತೇಷು ಕುರುತೆ, ಎಲ್ಲ ಭೂತಗಳಲ್ಲೂ ಭಗವಂತ ಸಮಾನನಾಗಿದ್ದಾನೆ ಅಂತ ಯಾರು ಚಿಂತಿಸುತ್ತಾನೋ ಅವನ ವಿಷಯದಲ್ಲಿ ಭಗವಂತ ಪ್ರಸನ್ನನಾಗ್ತಾನೆ. ವೈಷಮ್ಯಮುತ್ತಮತ್ವಂ ತು ದದಾತಿ ನರಸಂಚಯಾತ್ ಪೂಜೆಯ ವಿಷಮ ದೃಷ್ಟಿ ಸಮಾಸಾಮ್ಯಂ ವಿದುಃಖಜಂ ಅಂತ ನಿನ್ನೆಯ ಅಂಶದಲ್ಲಿ ಸಮ ಅನ್ನುವ ಶಬ್ದದ ಬಗ್ಗೆ ವ್ಯಾಖ್ಯೆ ಬಹಳ ವಿಸ್ತಾರವಾದದ್ದು. ನಮಗೆ ಇದರ ಕಲ್ಪನೆನೇ ಮಾಡಿಕೊಳ್ಳುವುದು ಕಷ್ಟ. ಎಲ್ಲರೂ ಒಂದೇ ಸರ್ತಿಗೆ ಸಮಾನ 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 ಅನ್ನುವ ಶಬ್ದವನ್ನ ಹಾಕಿ ಮೇಲ್ನೋಟದ ಅಂದ್ರೆ ನಮ್ಮಲ್ಲಿ ಸಾಮಾನ್ಯವಾಗಿ ಗೊತ್ತಿರುತ್ತೆ, ಎಲ್ಲೋ ಒಂದು ಚೂರು ಪರಿಚಯ ಇರುತ್ತೆ. ನಾನು ಹೇಳ್ತಾ ಇರೋದು ಹೊರ ಪ್ರಪಂಚದಲ್ಲಿ ಸಮಾನ ಶಬ್ದವನ್ನ ತುಂಬಾ ಕ್ಲೀಶೆಯಾಗಿ ಬಳಸ್ತಾರೆ. ಅವರಿಗೆ ಸಮಾನತೆ ಅಂತ ಅನ್ನೋದೊಂದು ರೋಗ, ಆಚರಣೆಯಲ್ಲಿ ಇಲ್ಲದ ಮಾತಿನಲ್ಲಿರುವ ಎಲ್ಲೋ ಅಂತದ್ದು ಬೇಕು ಅಂತ ಬಯಸುವ ಒಂದು ಹುಚ್ಚು. ಎಲ್ಲಿ ಬೇಕೋ ಅಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ, ಎಲ್ಲಿ ಬೇಡವೋ ಅಲ್ಲಿ ಅದನ್ನ ತೂರುವ ಪ್ರಯತ್ನ ಮಾಡ್ತಾ ಇರ್ತಾರೆ. ಇದು ಒಂದು ದುರ್ದಶೆ ಅಷ್ಟೇ, ದುರಿತ ಅಂತ ಹೇಳಬೇಕು. ಇಲ್ಲಿ ಅವರು ಹೇಳಿದ್ದು ವೈಷಮ್ಯಂ ಉತ್ತಮಂ ಉತ್ತಮತ್ವಂತು ದದಾತಿ ನರಸಂಚಯಾತ್. ಯಾರು ವ್ಯಕ್ತಿಗಳಲ್ಲಿ ವೈಷಮ್ಯ ಇರುತ್ತೆ, ವೈಷಮ್ಯ ಇರುತ್ತೆ ಅಂದ್ರೆ ಗುಣದಿಂದ ಹೆಚ್ಚು ಕಮ್ಮಿ ಇರುತ್ತೆ. ಭಗವಂತನ ಗುಣ ಮಾತ್ರ, ಭಗವಂತನ ಅಭಿವ್ಯಕ್ತಿ ಹೆಚ್ಚು ಕಮ್ಮಿ ಇರಬಹುದು, ಆದ್ರೆ ಭಗವಂತನ ಅಸ್ತಿತ್ವ ಎಲ್ಲೆಡೆ ಸಮಾನ ಅನ್ನೋದನ್ನ ತಿಳ್ಕೊಂಡವ ಉತ್ತಮನಾಗ್ತಾನೆ. ಪೂಜೆಯ ವಿಷಮಾ ದೃಷ್ಟಿ ಸಮಾಸಾಮ್ಯಂ ವಿದುಃಖಜಂ. ವಿಷಮಾ ದೃಷ್ಟಿ, ಭಗವಂತನ ಅಸ್ತಿತ್ವವನ್ನ ತಿಳ್ಕೊಳ್ಳುವಾಗ ವ್ಯಕ್ತಿಯ ವ್ಯತ್ಯಾಸದಿಂದ ಭಗವಂತನಲ್ಲಿ ವ್ಯತ್ಯಾಸ ಇಲ್ಲ ಅಂತ ಅವನಿಗೆ ಅರ್ಥ ಆಗ್ಬೇಕು. ಹಾಗ ಅರ್ಥ ಆಗದೆ ಹೋಯ್ತು ಅಂದ್ರೆ ಅವನು ಬಹಳ ಹೆಚ್ಚಿನದ್ದನ್ನ ಕಳ್ಕೊಳ್ತಾನೆ ಅನ್ನೋದು ನಮ್ಗೆ ಅರ್ಥ ಆಗ್ಬೇಕು. ಅದನ್ನ ಇಲ್ಲಿ ಕೃಷ್ಣ ಅತ್ಯಂತ ಸಹಜವಾಗಿ ವಿಸ್ತಾರವಾಗಿ ಬಿಡಿಸಿ ಹೇಳಿದ್ದಾನೆ. ಬ್ರಹ್ಮವಿವರ್ತದ ಮಾತಿದು ಅನ್ನೋದನ್ನು ನಾವು ನೋಡಿದ್ವಿ. ಜೀವರಲ್ಲಿ ಗುಣಕ್ಕೆ ತಕ್ಕಂತೆ ಗೌರವವನ್ನು ಕೊಡುವವನು, ಅವರಲ್ಲಿರುವ ಸಾಮರ್ಥ್ಯಕ್ಕೆ ತಕ್ಕಂತೆ ಅವರ ಹೆಚ್ಚು ಕಮ್ಮಿ ಅನ್ನುವ ಗುಣವನ್ನ ಗುರುತಿಸುವವನು ನಿಜವಾಗಿ ಸಮದೃಷ್ಟಿಯವನಾಗ್ತಾನೆ. ಇದು ನಮಗೆ ಬಹಳ ಮುಖ್ಯವಾದ ಸಾಲು, ಮತ್ತೆ ಮತ್ತೆ ಮರೆಯಬಾರದ ಸಾಲು. ಗುಣಕ್ಕೆ ತಕ್ಕ ಗೌರವ ಹೊರತು ಯಾವುದೋ ಒಂದು ವ್ಯಕ್ತಿತ್ವ ಅದ್ಯಾವುದೋ ಕುಲದಿಂದಲೋ ಜಾತಿಯಿಂದನೋ ವ್ಯಕ್ತಿತ್ವ ಅಂದ್ರೆ ಮನೆತನದಿಂದನೋ ಅಥವಾ ಗುರುಗಳ ಪರಂಪರೆಯಿಂದನೋ ಇದನ್ನ ನಿರ್ಧಾರ ಮಾಡ್ಲಿಕ್ಕೆ ಬರುವುದಿಲ್ಲ. ಯಾರು ಹಾಗೆ ಭಗವಂತನ ಅಸ್ತಿತ್ವವನ್ನು ಅರಿತುಕೊಂಡು ಗುಣಕ್ಕೆ ತಕ್ಕ ಗೌರವವನ್ನು ಕೊಟ್ಟು, ಆದ್ರೆ ಭಗವಂತ ಎಲ್ಲ ಕಡೆ ಸಮಾನ, ಅವನಲ್ಲಿ ವ್ಯತ್ಯಾಸ ಇಲ್ಲ, ಅಂಥವನಿಗೆ ಭಗವಂತ ಒಲಿತಾನೆ. ವಿಷಮವಾದ ಪೂಜೆ ಅಂದ್ರೆ ವಿಷಮರಲ್ಲಿ ವಿಷಮರಾಗಿ ಚಿಂತಿಸುವುದೇನಿದೆ ಅದು ಉತ್ತಮವಾದ ನಡೆಯೇ ಆಗಿದೆ, ಅದು ವೈಷಮ್ಯ ಅಂತ ಅನಿಸಿಕೊಳ್ಳುವುದಿಲ್ಲ. ಆದರೆ ಸಮರಲ್ಲಿ ವಿಷಮವಾಗಿ ಕಾಣುವುದು ಅದು ದೋಷ ಅಂತಾನೆ ಅನಿಸುತ್ತೆ. ಸಮದೃಷ್ಟಿ ಅದು ಭಗವಂತನ ಕುರಿತಾಗಿ ಹೊರತು
ಲೋಕದ ವ್ಯಕ್ತಿಗಳಲ್ಲಿ ವಿಷಮ ದೃಷ್ಟಿ ಅನ್ನೋದೇ, ನಾನು ವಿಷಮ ದೃಷ್ಟಿ ಅಂದ್ರೆ ಇಲ್ಲಿ ಈಗ ದೋಷ ಅನ್ನುವ ವಿಷಮ ಅನ್ನೋದಕ್ಕೆ ಎರಡು ತರದ ಅರ್ಥ ಬರುತ್ತೆ. ವಿಷಮ ಅನ್ನೋದು ದೋಷಾರ್ಥಕವಾಗುವುದು, ಯೋಗ್ಯರಲ್ಲಿ ಅಯೋಗ್ಯವಾದ ಚಿಂತನೆ. ಇನ್ನು ಯೋಗ್ಯರಲ್ಲಿ ಯೋಗ್ಯವಾಗಿ, ಅಯೋಗ್ಯರಲ್ಲಿ ಅಯೋಗ್ಯವಾಗಿ ಯೋಚಿಸುವುದು ಒಂದು ವಿಷಮ. ವಿಷಮ ಅಂದ್ರೆ ವ್ಯತ್ಯಾಸ ಅಂತ ಅಷ್ಟೇ ಅದು. ಇದ್ದಲ್ಲಿ ಇಲ್ಲದೆ ಇರುವಂತೆ, ಇಲ್ಲದೆ ಇರುವಲ್ಲಿ ಇದ್ದಂತೆ ಅಂತ ಗಣಿಸುವುದಲ್ಲ. ಅದು ಭಗವಂತನಲ್ಲಿ ದುಃಖಕ್ಕೆ ಸ್ಪರ್ಶವೇ ಇಲ್ಲದ, ದುಃಖದ ಲೇಷವೇ ಇಲ್ಲದ ಸುಖವನ್ನ ತಂದುಕೊಡುತ್ತೆ. ಭಗವಂತನನ್ನ ಸಮ ಅಂತ ಕಾಣಬೇಕು. ಉಳಿದವರಲ್ಲಿ ಪರಸ್ಪರ ಗುಣಕ್ಕೆ ತಕ್ಕಷ್ಟು ಗೌರವ ಅನ್ನುವ ದೃಷ್ಟಿಯಿಂದ ಆ ವ್ಯತ್ಯಾಸವನ್ನ ಗುರುತಿಸಲೇಬೇಕು. ಸುಹೃತ್ ಮೊದಲಾದ ಶಬ್ದಗಳನ್ನ ಬಳಸಿದರು. ಸಹೃದ್ ಮಿತ್ರಾರಿದಾಸೀನ ಅಂತ ಬರುವಾಗ ಅವರಲ್ಲಿ ಈಗ ಒಬ್ಬ ಅರಿ ಮತ್ತೆ ಶತ್ರು ಮೇಲೆ ಉದಾಸೀನ, ಮೂರಲ್ಲಿ ಒಂದೇ ತರದ ಭಾವವನ್ನು ಕಾಣುವುದಾಗುವುದಿಲ್ಲ, ಕಾಣಬಾರದು ಕೂಡ. ಶಾಸ್ತ್ರೋಕ್ತವಾದ ಸತ್ಕಾರವನ್ನು ಮಾಡಬೇಕು. ಯಾರು ಸುಹೃತ್ತೋ ಅವರಿಗೆ, ಶತ್ರುಗಳು ಅವರನ್ನ ನಾವು ದೂರ ಇಡಬೇಕು. ಅಂದ್ರೆ ಅವರ ಅಭಿಪ್ರಾಯಕ್ಕೆ ಯಾವತ್ತೂ ಕೂಡ ಧಕ್ಕೆ ಬರುವಂತೆ ಮಾಡುವುದಲ್ಲ. ಏನು ಗೌರವ ಕೊಡ್ಬೇಕು ಅದನ್ನು ಕೊಡಬೇಕು. ಗುಣಕ್ಕೆ ಮತ್ಸರ ಇರಬಾರದು. ಅದನ್ನ ಗಾರುಡ ಪುರಾಣ ಹೇಗೆ ಹೇಳಿದೆ ಏನು ಅಂದ್ರೆ, ಯಥಾ ಸುಹೃತ್ಸ ಕರ್ತವ್ಯಂ ಪಿತೃಶತ್ರು ಸುತೇಶು ಚ ತಥಾ ಕರೋತಿ ಪೂಜಾದಿ ಸಮಬುದ್ಧಿಸ್ಸ ಉಚ್ಯತೆ ಇತಿ ಗಾರುಡೆ. ಸುಹೃತ್ಗಳಲ್ಲಿ ಹೇಗೆ ನಡ್ಕೊಳ್ಬೇಕು ಹಾಗೆ ನಡ್ಕೊಳ್ಬೇಕು. ತಂದೆಯಲ್ಲಿ ಹೇಗೆ ನಡ್ಕೊಳ್ಬೇಕು ಹಾಗೆ ನಡ್ಕೊಳ್ಬೇಕು. ಶತ್ರುಗಳಲ್ಲಿ ಹೇಗೆ ನಡ್ಕೊಳ್ಬೇಕು ಹಾಗೆ ನಡ್ಕೊಳ್ಬೇಕು. ಮಕ್ಕಳಲ್ಲಿ ಹೇಗೆ ನಡ್ಕೊಳ್ಬೇಕು ಹಾಗೆ ನಡ್ಕೊಳ್ಬೇಕು. ಅವರವರಿಗೆ ತಕ್ಕಷ್ಟು ಗೌರವಾದಿಗಳನ್ನ ಸಲ್ಲಿಸಿ, ಅವರ ಸ್ಥಾನಮಾನಗಳನ್ನ ಗುರುತಿಸಿ, ಭಗವಂತ ಎಲ್ಲೆಡೆಯೂ ಸಮಾನನಾಗಿದ್ರು ಕೂಡ ಆ ವ್ಯತ್ಯಾಸಕ್ಕೆ ಅವರಲ್ಲಿರುವ ವ್ಯಕ್ತಿತ್ವದ ಏರಿಳಿತಗಳು ಕಾರಣ ಅಂತ ಗುರುತಿಸಿ ಅದಕ್ಕೆ ತಕ್ಕ ಹಾಗೆ ಅವರನ್ನ ವಂದಿಸಿದ್ರೆ ಅವನು ಸಮಬುದ್ಧಿ ಅಂತ ಅನಿಸಿಕೊಳ್ತಾನೆ. ಸುಹೃತ್ ಅಂದ್ರೆ ಯಾರು? ತುಂಬಾ ಒಳ್ಳೆಯ ಮಾತಿದು. ಬಹುಶಃ ನಾವು ಡಿಕ್ಷನರಿಯಲ್ಲೆಲ್ಲ ಇದನ್ನ ಗಮನಿಸುವುದಿಲ್ಲ ಮತ್ತು ಅದರ ಕಡೆಗೆ ತಲೆನೇ ಕೆಡಿಸ್ಕೊಳ್ಳುವುದಿಲ್ಲ ಆ ವಿಷಯವನ್ನ. ಆಚಾರ್ಯರು ಹೇಳ್ತಾರೆ, ಪ್ರತ್ಯುಪಕಾರ ನಿರಪೇಕ್ಷಯ ಉಪಕಾರ ಕೃತ್ ಸುಹೃತ್. ಸುಹೃತ್ ಅನ್ನೋ ಶಬ್ದದ ಅರ್ಥ ಯಾವಾಗಲೂ ಇನ್ನೊಬ್ಬರಿಗೆ ಹಿತವನ್ನೇ ಬಯಸುವ ಹೃದಯ ಉಳ್ಳವನು ಅಂತ ಅರ್ಥ. ಇನ್ನು ಅದನ್ನ ಸ್ವಲ್ಪ ವಿಸ್ತಾರ ಮಾಡಿದರೆ ಆಚಾರ್ಯರು ಹೇಳಿದ ಶಬ್ದದ ರೂಢಿಯ ದೃಷ್ಟಿಯಿಂದ, ಸುಹೃತ್ ಅಂತಂದ್ರೆ ಪ್ರತ್ಯುಪಕಾರವನ್ನ ಬಯಸದೆ ಉಪಕಾರ ಮಾಡುವವನು. ಅವರಿಂದ ಏನನ್ನೂ ಎಕ್ಸ್ಪೆಕ್ಟ್ ಮಾಡುವುದಿಲ್ಲ, ಆದ್ರೆ ಅವರಿಗೆ ಸಹಾಯ ಮಾಡ್ತಾನೆ. ಹೀಗೊಬ್ಬ ಇರ್ಲಿಕ್ಕೆ ಸಾಧ್ಯನಾ ಅಂತ ನಾವು ಕೆಲವೊಂದ್ಸರ್ತಿ ಯೋಚನೆ ಮಾಡ್ತೇವೆ. ಇದ್ದಾರೆ, ಬೇಕಾದಷ್ಟು ಜನ ಇದ್ದಾರೆ. ನಮ್ಗೆ ಅದನ್ನ ಒಂದು ಸಂಗತಿ ಏನು ಅಂದ್ರೆ ನನಗನ್ಸುದು, ಕೆಲವೊಂದ್ಸರ್ತಿ ಇದೊಂದು ಅಂತಲ್ಲ, ಕೆಲವೊಂದ್ಸರ್ತಿ ನಮ್ಮಲ್ಲಿ ಅಂತಹ ಗುಣಗಳಿದ್ದಾಗ ನಮ್ಗೆ ಅಂತಹ ಗುಣಗಳಿದ್ದವ್ರು ಕಾಣ್ತಾರೆ. ಉಪಕಾರ ಮಾಡೋರೇ ಇಲ್ವಾ? ಲೋಕದಲ್ಲಿ ಬಹಳ ಜನ ಇಲ್ಲ ಅಂತಾರೆ, ದುರ್ಯೋಧನನ ಹಾಗೆ. ಉಪಕಾರ ಮಾಡೋರಿದ್ದಾರಾ? ಇದ್ದಾರೆ ಅನ್ಸುತ್ತೆ, ಧರ್ಮರಾಜನ ಹಾಗೆ. ಇದು ಗುರುತಿಸುವ ಕಣ್ಣಿರುವಂತಹ ಒಂದು ಗುಣ ಹೊರತು ಇದ್ದದ್ದನ್ನ ಕಣ್ಣು ಕಾಣತ್ತೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಕಣ್ಣಿಗೊಂದು ರೂಢಿ ಆಗಿರ್ಬೇಕು, ಇಂಥ ವ್ಯಕ್ತಿಗಳನ್ನ ಕಂಡು ಅಭ್ಯಾಸ ಆಗಿರ್ಬೇಕು, ನೋಡಿರ್ಬೇಕು. ಅವರ ಸುತ್ತ ಇದ್ದವರೆಲ್ಲರೂ ಅವರಿಗೆ ಅನ್ಯಾಯವನ್ನೇ ಮಾಡಿದವರಿದ್ದಾಗ, ಅವರಿಗೆ ಅಂಥದ್ದೇ ಒಂದು ದುರವಸ್ಥೆ ಉಂಟಾದಾಗ ಜಗತ್ತಲ್ಲಿ ವಿಶ್ವಾಸವೇ ಹೊರಟು ಹೋಗುತ್ತೆ. ಆದ್ರೆ ಅನಿಮಿತ್ತ ಉಪಕಾರಿ ಅನ್ನೋದು ತುಂಬಾ ಅಪರೂಪದ ಸಂಗತಿ ಅನ್ನೋದು ಸತ್ಯ. ಆದ್ರೆ ಇಲ್ವೇ ಇಲ್ಲ ಅಂತ ನಿರಾಕರಣೆ ಮಾಡುವುದು ಕಷ್ಟ. ನಮಗೆ ಹಾಗನ್ಸತ್ತೆ ನಮ್ಮ ಪರಿಸ್ಥಿತಿ ಕೆಲವೊಂದ್ಸರ್ತಿ. ಯಾಕಾದ್ರೂ ಈ ಜಗತ್ತಿನ ಉಸಾಬರಿ ಬೇಕಪ್ಪ, ನಾವು ಎಲ್ಲ ಬಿಟ್ಟು ಎಲ್ಲೋ ದೂರ ಹೋಗ್ಬಿಡೋಣ ಅಂತ. ಅಷ್ಟು ಸುಲಭ ಇದ್ದಿದ್ರೆ ನಮ್ಗ ಅನುಭವನೇ ಆಗ್ತಿರ್ಲಿಲ್ಲ. ಅಥವಾ ಇಲ್ಲಿ ತನಕ ಹಾಗೆ ಬಿಟ್ಟು ಹೋದವರೆಲ್ಲ
ಬದುಕಿನಲ್ಲಿ ಏನೋ ಸಾಧಿಸಿ ಎತ್ತರಕ್ಕೇರ್ತಿದ್ರು. ಬಿಟ್ಟೋಡುವುದು ಗುಣವೇ ಅಲ್ಲ. ಬಿಟ್ಟೋಡುವುದರಿಂದ ಏನೂ ಸಿದ್ಧಿಸುವುದೂ ಇಲ್ಲ. ಇದಕ್ಕಿಂತ ಹೆಚ್ಚಿನ ದುರವಸ್ಥೆಯ ಪರಿಸರವನ್ನು ಅವರು ಅನುಭವಿಸ್ತಾರೆ. ದೇವರು ನಮ್ಮನ್ನು ಯೋಚನೆ ಮಾಡಿ, ಯೋಗ್ಯತೆಯನ್ನು ಗಮನಿಸಿ, ಕರ್ಮಾನುಸಾರವಾಗಿ, ಕಾಲಾನುಸಾರವಾಗಿ ವಸ್ತುಗಳನ್ನು ಕೊಟ್ಟಿದ್ದಾರೆ, ವ್ಯಕ್ತಿಗಳನ್ನು ಕೊಟ್ಟಿದ್ದಾರೆ, ಪರಿಸರಗಳನ್ನು ಕೊಟ್ಟಿದ್ದಾರೆ. ಅದು ನಮಗೆ ಇಷ್ಟ ಇಲ್ಲದೆ ಇರಬಹುದು. ನಮಗೆ ಮನಸ್ಸಿಗೆ ಒಪ್ಪಿಗೆ ಆಗದೆ ಇರಬಹುದು. ಆದ್ರೆ ಕೊಟ್ಟದ್ದು ಭಗವಂತನ ಆಯ್ಕೆ ಅತ್ಯಂತ ಆ ಹೊತ್ತಿಗೆ ಅದು ಸರಿಯಾದದ್ದು. ನಾನು ಒಪ್ಪುವಂತದ್ದು ಅಂತ ಹೇಳ್ತಿಲ್ಲ. ಸರಿಯಾದದ್ದೇನು ಅಂದ್ರೆ ನಮ್ಮ ಕರ್ಮ ಯೋಗ್ಯತೆಗಳನ್ನ ಅನುಸರಿಸಿಯೇ ಕೊಟ್ಟಿರ್ತಾನೆ ಹೊರತು ಯಾವುದನ್ನೂ ಅನಗತ್ಯವಾಗಿ ಕೊಟ್ಟಿರಲ್ಲ ಅಥವಾ ಅವ್ಯವಸ್ಥಿತವಾಗಿ ಕೊಟ್ಟಿರಲ್ಲ. ಅವನಿಗೆ ತಿಳುವಳಿಕೆ ಇದ್ದೇ ಹಾಗಂತ ಹೇಳಿ ಅದನ್ನ ಮೀರಿ ಬದುಕ್ಲಿಕ್ಕೆ ಆಗಲ್ವಾ ಅಂದ್ರೆ ಆಗತ್ತೆ. ಮತ್ತು ಅವನದ್ದೇ ಕೃಪೆ ಬೇಕು. ಅವನ ಹತ್ರನೇ ಪ್ರಾರ್ಥಿಸ್ಬೇಕು. ನಮ್ಮ ಬದುಕಿನ ಆಸೆಗೂ ವಾತಾವರಣಕ್ಕೂ ವ್ಯತ್ಯಾಸ ಇರುವಂತಹ ಸ್ಥಿತಿಯಲ್ಲಿ ನಮ್ಮ ಗುಣಗಳನ್ನು ಸ್ವಲ್ಪ ನಾವು ಪರಿಷ್ಕರಿಸಿಕೊಳ್ಬೇಕು. ಪರಿಷ್ಕರಿಸುವುದು ಅಂದ್ರೆ ಮತ್ತೆ ಅದು ಅವನದ್ದೇ ಆಯ್ಕೆ. ಆದ್ರೆ ಮನಸ್ಸಿನಲ್ಲಿ ಭಗವಂತ ಸುಹೃತ್ ಅನ್ನೋದು ಎಚ್ಚರ ಇದ್ರೆ ನಮಗೆ ಸುತ್ತ ಇದ್ದವರೆಲ್ಲರೂ ಸುಹೃತ್ ಆಗ್ತಾರೆ. ನಾನು ಇಷ್ಟು ಯಾಕೆ ವಿವರ ಕೊಟ್ಟೆ ಅಂದ್ರೆ ನಮ್ಗೆ ಇದ್ರಲ್ಲಿ ಒಂದು ವಿಶೇಷವಾದ ಉಪಾಸನೆಯ ಮುಖವನ್ನ ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ನಾವು ಎಷ್ಟು ಎಷ್ಟು ಭಗವಂತನನ್ನ ಸುಹೃತ್ ಅಂತ ಪ್ರಾರ್ಥನೆ ಮಾಡ್ತೇವೋ ಅಷ್ಟು ನಮ್ಮ ಸುತ್ತ ಇದ್ದವರೆಲ್ಲ ನಮಗೆ ಸುಹೃತ್ಗಳಾಗ್ತಾರೆ. ಯಾಕೆಂದ್ರೆ ಅವನನ್ನ ನಾವು ಯಾವ ಗುಣದಿಂದ ಹೆಚ್ಚು ಉಪಾಸನೆ ಮಾಡ್ತೇವೋ ಅಂತಹ ಗುಣದ ಪ್ರತಿಕ್ರಿಯೆಯನ್ನ ಪ್ರತಿರೂಪವನ್ನ ಕೊಡ್ಲಿಕ್ಕೋಸ್ಕರನೇ ಭಗವಂತ ನಮ್ಮ ಸುತ್ತ ನೆಲೆಗೊಳ್ತಾನೆ. ಅದಕ್ಕೆ ಅದರ ಅರ್ಥ ಗೊತ್ತಿದ್ರೆ ಮಾತ್ರ ನಾವು ದೇವರನ್ನ ಹಾಗೆ ಉಪಾಸನೆ ಮಾಡಬಹುದು. ಅನಿಮಿತ್ತವಾದ ಉಪಕಾರಿ ಅಥವಾ ಪ್ರತ್ಯುಪಕಾರದ ನಿರಪೇಕ್ಷ ಎರಡೂ ತುಂಬಾ ಚಂದದ ಮಾತು. ಕೆಲವೊಮ್ಮೆ ಉಪಕಾರ ಮಾಡುವಾಗ ನಂಗೇನು ಬೇಡ ಅಂತಿರುತ್ತೆ. ಉಪಕಾರ ಮಾಡಿ ಆದ್ಮೇಲೆ ಯೋಚನೆ ಬರುತ್ತೆ, ಅವರು ಈಗ ಸಹಾಯ ಮಾಡಿದ್ರೆ ಚೆನ್ನಾಗಿತ್ತು ಅಂತ. ಅದು ಮಾಡುವಾಗ ಇರ್ಲಿಲ್ಲ. ಇನ್ನು ಕೆಲವರು ಹಾಗಲ್ಲ, ಮಾಡುವ ಮುಂಚೆ ಬಯಸ್ತಾರೆ, ಅವರಿಂದ ಏನಾದ್ರೂ ಆಗ್ಬಹುದಾ ನೋಡೋಣ. ಆ ಮಾಡಿದ್ಮೇಲೆ ಅದ್ರ ಬಗ್ಗೆ ಯೋಚನೆನೇ ಮಾಡಲ್ಲ, ಬಿಟ್ಟೇ ಬಿಡುತ್ತಾರೆ. ಇದು ಎರಡೂ ಆಗಬಾರದು. ಅದು ಸುಹೃತ್. ಉಪಕಾರ ಮಾಡುವ ಮುನ್ನ ಯಾವುದೇ ಏನಂತಾರೆ ಪ್ರತ್ಯುಪಕಾರದ ಬಯಕೆ ಇರಬಾರದು. ಮಾಡಿದ ಮೇಲೆ ಅವ್ರು ನಮಗೆ ಪ್ರತಿಯಾಗಿ ಏನು ಮಾಡ್ಲಿಲ್ಲ ಅಂತ ಕೊರಗ್ಲೂಬಾರದು. ಇದು ಸುಹೃತ್. ಇದು ಭಗವಂತ ಮಾತ್ರ ಹೀಗೆ. ಭಗವಂತ ಯಾವತ್ತೂ ಕೂಡ ನಮ್ಗೆ ಉಪಕಾರ ಮಾಡುವ ಮುಂಚೆ ನಂಗೇನ್ ಲಾಭ ಅಂತ ಯೋಚಿಸಲ್ಲ, ಅಥವಾ ಉಪಕಾರ ಮಾಡಿ ಆದ್ಮೇಲೆ ಅವ್ನು ನನಗೆ ಅದ್ ನಿಷ್ಠನಾಗಿ ನಡ್ಕೊಳ್ತಾ ಇಲ್ಲ ಅಂತ ಕೋಪನೂ ಮಾಡ್ಕೊಳ್ಳಲ್ಲ. ಇದು ಅವನು ಸುಹೃತ್. ಸುಹೃತ್ ಅಂದ್ರೆ ಶೋಭನವಾದ ಸರ್ವದಾ ಸಜ್ಜನಿಕೆಯ ಹೃದಯ ಅಂತ ಅರ್ಥ. ಹೃತ್ ಅಂದ್ರೆ ಕಷ್ಟವನ್ನ ಅಪಹರಿಸುವವನು ಅಥವಾ ಶೋಭನವಾದದ್ದನ್ನ, ಸುಖಕ್ಕೆ ಕಾರಣವಾದದ್ದನ್ನ ಹೃತ್ ಆಹರಣ ಮಾಡಿ ಕೊಡುವವನು, ತಂದು ಕೊಡುವವನು. ಶೋಭನವಾದದ್ದನ್ನ ತಂದು ಅಶೋಭನವಾದದ್ದನ್ನ ತೆಗೆದು ಬದುಕಿಗೆ ರಕ್ಷೆಯನ್ನು ನೀಡುವವನು ಸುಹೃತ್. ಇದು ನಾವು ದೇವರಲ್ಲಿ ಸರ್ವದಾ ಚಿಂತಿಸಬೇಕಾದ ಗುಣ. ಎಷ್ಟು ಸರ್ತಿ ನಾವು ಈ ಅಂಶವನ್ನ ಮತ್ತೆ ಮತ್ತೆ ದೇವ್ರು ಯಾವುದೂ ನಮಗೆ ಕಮ್ಮಿ ಮಾಡ್ಲಿಲ್ಲ, ದೇವ್ರು ನಮಗೆ ಯಾವುದೂ ಬದುಕಿನಲ್ಲಿ ಕಷ್ಟವಾಗ್ಲಿ ಸುಖವಾಗ್ಲಿ ಅದು ಅವನ ಇಷ್ಟದಂತೆಯೇ ಕೊಟ್ಟದ್ದು. ನಮ್ದೇ ಪಾಲನ ನಮಗೆ ಉಣಿಸ್ತಾ ಇದ್ದಾನೆ ಹೊರತು ಅದು ಮಕ್ಕಳಿಂದ ಇರಬಹುದು, ತಂದೆಯಿಂದ ಇರಬಹುದು, ತಾಯಿಯಿಂದ ಇರಬಹುದು, ಬಂಧುಗಳಿಂದ ಇರಬಹುದು, ಮಿತ್ರರಿಂದ ಇರಬಹುದು. ಬದುಕಿನ ಯಾವುದೇ ಹತ್ತಿರದ ಸಂಬಂಧ ಅಥವಾ ದೂರದ ಸಂಬಂಧ ಅಥವಾ ಸಂಬಂಧವೇ ಇಲ್ಲದಂತಹ ವ್ಯಕ್ತಿಗಳಿಂದಲೂ ಕೂಡ ನಮಗೆ ಒದಗುವ ಸುಖ ದುಃಖಗಳೆಲ್ಲವೂ ಕೂಡ ಅದು ಅವನದ್ದೇ ಸುಹೃತ್ ಭಾವದಿಂದ ಬಂದದ್ದು ಹೊರತು ನಮ್ಮ ಮೇಲೆ ವ್ಯಥೆ, ನಮ್ಮ ಮೇಲೆ ವ್ಯಗ್ರತೆ, ನಮ್ಮ ಮೇಲೆ ದ್ವೇಷ, ನಮ್ಮ ಮೇಲೆ ಒಂದು ತರದ ದೋಷ ಕೂರಿಸುವ ದುರುದ್ದೇಶ ಇದು ಯಾವತ್ತೂ ಭಗವಂತನಿಗೆ ಇಲ್ಲ ಅಂತ ಚಿಂತಿಸಬೇಕಾದದ್ದು ಅತ್ಯಂತ ಅಗತ್ಯವಾದ ಭಗವಂತನ ಉಪಾಸನೆಯ ಮುಖ. ಕ್ಲೇಶಸ್ಥಾನಂ ನಿರೂಪ್ಯ ಯೋ ರಕ್ಷಾಂ ಕರೋತಿ ಸ ಮಿತ್ರಂ. ಇನ್ನೊಂದು ತರದ, ಯಾಕಂದ್ರೆ ಡಿಕ್ಷನರಿಯಲ್ಲಿ ತೆಗೆದ ಸುಹೃನ್ ಮಿತ್ರ ರಿದಾಸೀನ ಸುಹೃತ್ ಮಿತ್ರ 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 ಅಥವಾ ಸುಹೃತ್ ಗೆಳೆಯ ಮಿತ್ರ ಗೆಳೆಯ ಎರಡು ಒಂದೇ ತರ ಇದೆ. ಗೀತೆ ನಮಗೆ ಯಾಕೆ ಒಂದು
ಭಾಷೆಯ ವ್ಯಾಪ್ತಿಯನ್ನ ಬೆಳೆಸತ್ತೆ ಅಂದ್ರೆ ಈ ಕಾರಣಕ್ಕೆ. ತಲೆ ಕೆಡಿಸ್ಕೊಳ್ಳೋದೇ ಇದ್ರೆ ಹೋಗುತ್ತೆ. ಗೆಳೆಯರು, ಅತಿಯಾದ ಗೆಳೆಯರು, ಸ್ವಲ್ಪ ಗೆಳೆಯರು ಅಂತೆಲ್ಲ ವಿಭಾಗ ಮಾಡಿಕೊಂಡು ಮುಗಿಸಿಬಿಟ್ಟ ವ್ಯಾಖ್ಯಾನಗಳು ಇವೆ. ಆದ್ರೆ ಅದು ಮಿತ್ರರು ಹೇಳುವಾಗ್ಲೇ ಮೂರೂ ತರದ ಮಿತ್ರರನ್ನ ಯೋಚನೆ ಮಾಡಿದ್ರೆ ಮುಗಿದೋಗುತ್ತೆ. ಮತ್ತೆ ಸುಹೃತ್ ಅನ್ನೋ ಶಬ್ದ ಹಾಕ್ಬೇಕಾದ ಅಗತ್ಯ ಇಲ್ಲ. ನಮಗೆ ಹೇಳದೆ ಉಪಕಾರ ಮಾಡುವನು ಅಂದ್ರೆ ಸಾರಿ ಪ್ರತ್ಯುಪಕಾರದ ಬಯಕೆ ಇಲ್ಲದೆ ಉಪಕಾರ ಮಾಡುವನು ಒಂದು ರೀತಿ ಆದ್ರೆ, ಸಮಸ್ಯೆ ಎಲ್ಲಿದೆ ಮಿನೋತಿ ತ್ರಾಯತೆ ಚೇತಿ ಮಿತ್ರಂ ಅಂತ ಆ ಶಬ್ದದ ಅರ್ಥವೂ ಕೂಡ. ಕ್ಲೇಶಸ್ಥಾನ ನಮಗೆ ಮುಂದೆ ಬರಬಹುದಾದ ಅಪಾಯ ಏನು? ಕ್ಲೇಶಸ್ಥಾನ ಅಂದ್ರೆ ಅಪಾಯದ ಜಾಗ, ಅಪಾಯದ ಘಟನೆಯ ಕಾಲ, ಅಪಾಯದ ವ್ಯಕ್ತಿಯ ಪರಿಚಯ, ಇದು ಕ್ಲೇಶಸ್ಥಾನ. ಅದನ್ನ ತಿಳಿದು ತಾನು ಮೊದಲು ತಿಳ್ಕೊಂಡು ನಮಗೆ ಅದರ ಅರಿವನ್ನು ಮೂಡಿಸಿ ರಕ್ಷೆಯನ್ನು ಉಂಟು ಮಾಡುವವನು. ನೋಡು, ಸಮಾಜದಲ್ಲಿ ಇಂತಿಂತ ವ್ಯಕ್ತಿಗಳಿರ್ತಾರೆ, ಅವ್ರು ನಮ್ಮ ಹತ್ರ ನಿಮಗೆ ಬೇಕಾದಷ್ಟು ಸಾಲ ಕೊಡ್ತೀವಿ, ಬಡ್ಡಿ ಕಮ್ಮಿ ಇರುತ್ತೆ, ಹಾಗೆ ಹೀಗೆ ಅಂತ ಹೇಳಿ ಫೋನ್ಗಳನ್ನು ಮಾಡ್ತಾರೆ ಅಥವಾ ಇನ್ನೇನೋ ಮಾಡ್ತಾರೆ. ಇದರಿಂದ ನಾವು ಸದಾ ಜಾಗರೂಕರಾಗಿ ಇರಬೇಕು ಅಂತ ಕ್ಲೇಶ ಸ್ಥಾನವನ್ನ ತಿಳಿದು ಯಾರು ರಕ್ಷೆಯನ್ನು ಉಂಟು ಮಾಡುತ್ತಾರೋ ಅವರು ಮಿತ್ರ. ಅದು ಲೋಕದಲ್ಲಿ ನಾವೆಲ್ಲೋ ದಾರಿಯಲ್ಲಿ ಹೋಗುವಾಗ ಲಗೇಜ್ ಇಟ್ಕೊಂಡು ನಿಂತಿರ್ತೀವಿ ತೆಗಿಲಿಕ್ಕೆ ಗಾಡಿಯಿಂದ, ಮಳೆ ಬರ್ತಾ ಇರುತ್ತೆ, ತನ್ನಿಂತಾನೆ ಒಬ್ರು ಬಂದು ಇಳಿದು ನಾವು ಸಮಸ್ಯೆಯಲ್ಲಿ ಇದ್ದೇವೆ ಅಂತ ಗೊತ್ತಾದ್ಮೇಲೆ, ನೀವು ಇಲ್ಲಿಂದ ಈ ಮುಂದೆ ಎಲ್ಲೂ ಹೋದ್ರೂ ನಿಮ್ಮ ಅದು ಗಾಡಿ ಏನೋ ಪಂಚರ್ ಆಗಿದೆ, ಎಲ್ಲೂ ನಿಮಗೆ ಪಂಚರ್ ಹಾಕ್ಲಿಕ್ಕೆ ಸಿಗುದಿಲ್ಲ, ನಮ್ಮ ಗಾಡಿಯಲ್ಲಿ ಬನ್ನಿ, ಸ್ಟೆಪ್ನಿ ಬಿಡಿಸಿಕೊಂಡು ತಗೊಂಡೋಗಿ ಸರಿ ಮಾಡ್ಕೊಂಡು ಬಂದು ಕರ್ಕೊಂಡೇ ಬರ್ಬೇಕು ಹೊರತು ನೀವು ಇಲ್ಲಿ ಕಾದ್ರೆ ಅಥವಾ ನಡ್ಕೊಂಡು ಹೋದ್ರೆ ಏನು ಸಿಗಲ್ಲ ಅಂತ ಹೇಳಿ ರಕ್ಷಣೆ ಮಾಡುವಂತವ್ರು. ನಮ್ಗೇನು ಪರಿಚಯ ಇದ್ದು ಮಾಡ್ಬೇಕಾಗಿಲ್ಲ, ಅವರು ಅಪರಿಚಿತರಾಗಿಯೇ ಮಾಡ್ತಾರೆ. ನಮ್ಗೆ ಅಪರಿಚಿತರು ಏನೇ ಮಾಡಿದ್ರು ಒಂಥರ ಭಯ ಆಗತ್ತೆ ಅನ್ನೋದು ಸತ್ಯ. ಕೆಲವೊಂದ್ಸರ್ತಿ ಅನಿವಾರ್ಯ ಕೂಡ ಭಯ ಪಡಬೇಕಾದ್ದು. ಯಾಕಂದ್ರೆ ಯಾರು ಹೇಗೆ ಅನ್ನೋದು 100ಕ್ಕೆ 100 ಗೊತ್ತಿಲ್ಲ ಅನ್ನೋ ದೃಷ್ಟಿಯಿಂದ, ಅಥವಾ ಹಿಂದೆ ಆದ ಯಾವುದೋ ಒಂದು ದುರ್ಘಟನೆಯ ನೋವು ಇನ್ನು ಮಾಸದೇ ಇರುವುದರಿಂದ ಅಂತಹ ಅವ್ಯವಸ್ಥೆಯ ಭಾವ ಹುಟ್ಟತ್ತೆ. ಆದ್ರೆ ಭಗವಂತನ ಮಿತ್ರ ಶಬ್ದದ ಸರಿಯಾದ ಚಿಂತನೆಯನ್ನು ಮಾಡಿದ್ರೆ, ಅವನು ಮಿತ್ರ ಅಂತ ನಾವು ಯೋಚಿಸಿದ್ರೆ, ನಮ್ಗೆ ಬರುವವನು ಮಿತ್ರ ಅಲ್ಲಿ ಭಗವಂತನ ಗುಣದಿಂದಲೇ ಕೂಡಿಕೊಂಡು ನಮಗೆ ರಕ್ಷಣೆ ಕೊಡ್ತಾನೆ ಹೊರತು ನಾವು ಭಯಪಟ್ಟು ಆ ವ್ಯಕ್ತಿಯಿಂದ ಉಪಕಾರ ಸಿಗುವಂತ ಅವಕಾಶ ಇದ್ರೂ ಕೂಡ ಕಳ್ಕೊಳ್ಬೇಕಾದಿಲ್ಲ. ಅಥವಾ ಬಂದವನು ನಮಗೆ ಆಮೇಲೆ ಅಪಕಾರ ಮಾಡಬೇಕು ಅಂತ ಬಯಸಿದ್ರು ಕೂಡ ಅವನಿಂದ ನಮಗೇನು ಅಪಕಾರ ಆಗಲ್ಲ. ಯಾಕಂದ್ರೆ ಭಗವಂತನ ನಾವು ಮಿತ್ರ ಅಂತ ಚಿಂತಿಸಿದ್ದೇವೆ. ಮಿತ್ರಂ ಕೃಷ್ಟೇರ ನೇಮಿ ಚಾಪಿಚಷ್ಟೇ ಮಿತ್ರಾಯ ಹವ್ಯಂ ಕೃತಮಜ್ಜುಹೋತ ಮಿತ್ರಸ್ಸ ಚರ್ಷಣೀ ಧೃತೋವೋ ದೇವಸ್ಯ ಸಾನಸಿ ಅಂತ ಮಿತ್ರ ಶಬ್ದವನ್ನ ವೇದದಲ್ಲಿ ತುಂಬಾ ಸರ್ತಿ ನಮಗೆ ಉಪಕರಿಸುವವನು ಅನ್ನುವ ಅರ್ಥದಲ್ಲಿಯೂ ಬಳಸಿದ್ದಾರೆ. ಕೆಲವೊಮ್ಮೆ ಸಾಮಾನ್ಯ ಜೀವ ಹೊರಟು ಸಾಧಕನಾದವನು ಭಗವಂತನ ಹತ್ರ ಸಾಗುವವನು ಅನ್ನುವ ಅರ್ಥದಲ್ಲೂ ಇದೆ. ಹಾಗಾಗಿ ದುಃಖದ ಸಂದರ್ಭ ಏನು ಅಂತ ತಾನೇ ಮೊದಲು ತಿಳಿದು ಎಚ್ಚರಿಸಿ ರಕ್ಷಿಸುವ. ನೋಡೋ ಅಲ್ಲಿ ಹೋಗ್ಬೇಡ, ಅಲ್ಲಿ ತುಂಬಾ ಜನಸಂದಣಿ ಸೇರಿದ್ರೆ ಮತ್ತೆ ನೀನ್ ವಾಪಸ್ ಈಗ ಬರ್ಲಿಕ್ಕಾಗಲ್ಲ, ರಶ್ ಇದೆ ಈಗ, ನಿನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬಾ, ಅಷ್ಟೊತ್ತಿಗೆ ಎಲ್ಲ ತಿಳಿಯಾಗಿರುತ್ತೆ, ಎಲ್ರು ಮನೆಗೆ ಹೊರಟೋಗ್ತಾರೆ, ಆಗ ಸುಲಭವಾಗಿ ಭಗವದ್ ದರ್ಶನ ಆಗತ್ತೆ. ಈಗ ಹೊಡೆದಾಡಿ ಬಡದಾಡಿ ದೇವರನ್ನು ನೋಡ್ಲಿಕ್ಕೆ ಆಗುದಿಲ್ಲ, ಬಂದವರೇ ರಗಳೆ ಮಾಡ್ತಾ ಇರುವುದನ್ನೇ ನೋಡ್ತಿರ್ತೇವೆ, ಆದ್ರಿಂದ ಬೇಡ ಅಂತ ತಿಳಿಸಿ ಒಬ್ಬ ಹೇಳ್ತಾನೆ ಅಂತ ಇಟ್ಕೊಳ್ಳಿ. ಆಗ ಅವನಿಗೆ ನೆಮ್ಮದಿಯಿಂದ ಒಂದು 10 ನಿಮಿಷ ಅಲ್ಲಿ ಕೂತು ದೇವರ ಮುಂದೆ ತನ್ನ ಒಡಲನ್ನ ಒಪ್ಪಿಸುವ ಅವಕಾಶ ಮಾಡಿಕೊಡುವಂತ ವ್ಯಕ್ತಿತ್ವ ಇರುವವನು ಮಿತ್ರ. ಅರಿಹಿ ವಧಾಧಿಕರ್ತ. ಅರಿಹಿ ಅಂದ್ರೆ ಶತ್ರು, ವಧಾಧಿಕರ್ತ ಅಂದ್ರೆ ಹಾನಿ ಮಾಡುವವನು, ಉಪದ್ರವ ಕೊಡುವವನು, ಕೊಲೆ ಮಾಡುವವನು. ವಧ ಅಂದ್ರೆ ಸಂಘಾತ, ಜೋರಾಗಿ ಹೊಡೆಯುವುದು, ಬಡಿಯುವುದು, ಪ್ರಾಣಾಂತಿಕವಾಗಿ ಹಲ್ಲೆ ಆಗುವುದು ಸರಿ. ಹರಿ ಅಂದ್ರೆ ಹಾಗೆ ಸುಮ್ನೆ ನಮ್ ಬೈದ ಅಂದ ತಕ್ಷಣ ಅರಿ ಆಗಲ್ಲ. ಹರಿ ಅಂತಂದ್ರೆ ಅವನನ್ನು ಅರಿಯುವುದೇ ಕಷ್ಟ, ಏನ್ ಮಾಡ್ತಾನೆ ಅಂತ ಗೊತ್ತಾಗುದಿಲ್ಲ.
ಯಾವುದಕ್ಕೂ ಹೇಸದವನು ಅನ್ನುವ ಅರ್ಥದಲ್ಲಿ ಹರಿ ಶಬ್ದ ಇದೆ. ಅದರಿಂದಾಗಿ ಹರಿ ಶಬ್ದವನ್ನ ಬಳಸುವಾಗ ಈ ಅರ್ಥವನ್ನ ನೆನಪಿದ್ರೆ ಸರಿಯಾಗಿ ಬಳಸ್ಕೊಳ್ಳಿಕ್ ಸುಲಭ ಆಗುತ್ತೆ. ಇನ್ನು ಕೆಲವರು ಇರ್ತಾರೆ, ಆ ಶಬ್ದವನ್ನು ನಾವು ಗುರುತಿಸಿದೆವು. ಏನಿದೆ ಅಂದ್ರೆ, ಆ ನೀವು ಉಪಕಾರ ಮಾಡಿ, ಅಪಕಾರ ಮಾಡಿ, ಅವರ ಪ್ರತಿಕ್ರಿಯೆ ಒಂದೇ ತರ ಇರುತ್ತೆ. ಉಪಕಾರ ಮಾಡಿದ್ದಕ್ಕೆ ಖುಷಿನೂ ಪಡಲ್ಲ, ಅಪಕಾರ ಮಾಡಿದ್ದಕ್ಕೆ ಕೋಪನೂ ಮಾಡ್ಕೊಳ್ಳಲ್ಲ. ಒಂದೇ ತರ ಇರ್ತಾರೆ, ಉದಾಸೀನ. ಅದಕ್ಕೆ ಬಳಸಿದ ಮಾತು ಕರ್ತವ್ಯೇ ಉಪಕಾರೇ ಅಪಕಾರೇ ಚ ಯ ಉದಾಸ್ತೆ ಸ ಉದಾಸೀನಃ. ಅವನಿಗೆ ಅದು ತುಂಬಾ ಅಗತ್ಯ ಇರುತ್ತೆ, ಅದನ್ನ ಮಾಡ್ತಾರೆ ಯಾರೋ ಒಬ್ರು. ಹಾಗೆ ಮಾಡಿದ್ರು ಭಾರಿ ಅವರನ್ನ ಹಚ್ಕೊಳ್ಳಲ್ಲ. ಇನ್ನು ಕೆಲವು ಕಡೆ ಗಮನ ಇಟ್ಟು ಅವನಿಗೋಸ್ಕರನೇ ಉಪಕಾರ ಮಾಡಿದ್ದೊಂದಾದ್ರೆ ತುಂಬಾ ತೊಂದರೆ ಕೊಡ್ತಾರೆ. ಎರಡರ ಬಗ್ಗೆಯೂ ತೆಪ್ಪಗಿರ್ತಾನೆ. ಉಪಕಾರ ಮಾಡಿದ್ರು ಕೋಪ ಖುಷಿ ಪಡಲ್ಲ, ಅಪಕಾರ ಮಾಡಿದ್ರು ಕೋಪ ಮಾಡ್ಕೊಳ್ಳಲ್ಲ, ಇನ್ನು ಉದಾಸೀನ. ಇನ್ನು ಕೆಲವರು ಇರ್ತಾರೆ ಮಧ್ಯಸ್ಥ. ಅವ್ರಿಗೆ ಉಪಕಾರ ಮಾಡಿದ್ರೇನೆ ಸರಿ ಹೋಗುತ್ತೆ, ನನಗೂ ಲಾಭ ಇದೆ ಅಂತ ಗೊತ್ತಾದ್ರೆ ಅಲ್ಲಿ ಉಪಕಾರ ಮಾಡ್ತಾನೆ. ಇನ್ನು ಅಪಕಾರವನ್ನು ಮಾಡುತ್ತಾನೆ. ಅವರು ಅಪಕಾರ ಮಾಡಿದ್ದಾರೆ, ನಾನು ಅವರಿಗೆ ಅಪಕಾರ ಮಾಡಬೇಕು. ಇನ್ನು ಮಧ್ಯಸ್ಥ, ಲಾಭ. ಅವರಿಂದ ಹಾಗೆ ಮಾಡಿದ್ರೆ ಲಾಭ, ಇವರಿಂದ ಹೀಗ್ ಮಾಡಿದ್ರೆ ಲಾಭ. ಅಲ್ಲಲ್ಲ ಅದನ್ನ ಮಾಡ್ತಾ ಹೋಗ್ತಿರ್ತಾರೆ ಅವನು ಮಧ್ಯಸ್ಥ. ಇನ್ನು ದ್ವೇಷ್ಯ, ಯಾವುದು ಅಪ್ರಿಯವೋ ಅದನ್ನೇ ಹುಡುಕಿ ಮಾಡ್ತಿರ್ತಾನೆ. ಈ ಕೆಲವರು ಕಾಡುದು ಅಂತ ಇರುತ್ತೆ. ಯಾವ್ದು ಇಷ್ಟ ಇಲ್ಲ ಅಂತ ಗೊತ್ತಾಗುತ್ತೆ, ಆ ಹೆಸರಿಡದೆ ಕರೆಯುದು. ಅಥವಾ ಯಾವ ಊರು ಅವರ ಬದುಕಿನಲ್ಲಿ ಒಂಥರ ದುರ್ಭಾವನೆಯನ್ನು ಹುಟ್ಟಾಗಿರುತ್ತೋ ಅದೇ ಊರಿನ ಬಗ್ಗೆ ಮತ್ತೆ ಮತ್ತೆ ಮಾತಾಡ್ತಾ ಇರೋದು. ವ್ಯಕ್ತಿಯ ಬಗ್ಗೆಯೋ, ಗುಣದ ಬಗ್ಗೆಯೋ, ಜ್ಞಾನದ ಬಗ್ಗೆಯೋ. ಆಗಲ್ಲ ಅಂತ ಅನಿಸಿದ್ರೆ ಅದನ್ನೇ ಹೇಳುದು. ಯಾವುದು ಯಾರಿಗೆ ಆಗಲ್ವೋ, ಅದು ಕೆಲಸ ಆಗಿರ್ಬೋದು, ಮಾತಾಗಿರ್ಬೋದು, ಅದನ್ನ ಹೆಚ್ಚು ಹೆಚ್ಚು ಮಾಡ್ತಾ ಹೋಗುದು, ಅವ್ರನ್ನ ರೇಗಿಸ್ಲಿಕ್ಕೋಸ್ಕರನೇ. ವೇದವನ್ನ ನಿಂದಿಸಿದ್ರೆ ದೇವರಿಗೆ, ಪ್ರಾಣ ದೇವರಿಗೆ ಬಹಳ ಹಿಂಸೆ ಆಗತ್ತೆ. ಇಷ್ಟ ಆಗಲ್ಲ ಅಂತ. ಹಿಂಸೆ ಆಗತ್ತೆ ಅಂದ್ರೆ ಅವರನ್ನೇನು ಹಿಂಸಿಸ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಅವ್ರಿಗೆ ಅದು ಇಷ್ಟ ಆಗಲ್ಲ. ಅದು ಸ್ವಚ್ಛವಾಗಿ ಉಳಿಬೇಕು ಅಂತ ಅವರ ಆಸೆ. ದುಷ್ಟರು ಏನ್ ಮಾಡ್ತಾರೆ ಅಂದ್ರೆ ವೇದದ ವಿರೋಧವನ್ನೇ ಕಟ್ತಾರೆ. ವೇದವನ್ನ ಯಾರು ಅನುಸರಿಸ್ತಾರೋ ಅವರ ಬದುಕನ್ನೇ ಟಾರ್ಗೆಟ್ ಮಾಡ್ತಾರೆ. ಎಷ್ಟು ಟಾರ್ಗೆಟ್ ಮಾಡ್ತಾರೆ ಅಂದ್ರೆ ಇಡೀ ಎಲ್ಲಾ ಕ್ಷೇತ್ರದಿಂದಲೂ ಬದಲಾವಣೆಯನ್ನ, ವೇದ ಸರಿ ಇಲ್ಲ, ವೇದಶಾಸ್ತ್ರಗಳೆಲ್ಲ, ಪುರಾಣಗಳೆಲ್ಲ ಸುಮ್ಮನೆ ಎಡಗುಲಚ್ಚಿ ಕಥೆ ಅಂತ. ನೀವು ಅವರಿಗೆ ಅಜೆಂಡಾ ಕೇಳಿದ್ರೆ ಗೊತ್ತಿಲ್ಲ, ಅವ್ರು ಉದ್ದೇಶಪೂರ್ವಕವಾಗಿ ಏನ್ ಮಾಡ್ತಿರಲ್ಲ, ಆದ್ರೆ ಅವ್ರಿಗೆ ಮಾಡ್ಬೇಕು ಅಂತ ಹಠ ಇರುತ್ತೆ. ಅದು ಒಳಗಿನಿಂದಲೇ ಒಂದು ಪ್ರೇರಣೆ, ದುಷ್ಟ ಸ್ವಭಾವ. ಅಂತಹ ದ್ವೇಷ್ಯರು ಒಂದಿಷ್ಟು ಜನ ಇದ್ದಾರೆ. ಅನಿವಾರ್ಯ, ಒಂದೊಂದರಲ್ಲಿ ಒಂದೊಂದು ರೀತಿಯ ವ್ಯಕ್ತಿತ್ವಗಳನ್ನು ಸಹಿಸಿಕೊಳ್ಳೇಬೇಕಾಗುತ್ತೆ. ಆದ್ರಿಂದಾಗಿ ಇದನ್ನ ಇಷ್ಟೇನ್ ಹೇಳಿದ್ರೆ ಇದು ಆಚಾರ್ಯರ ನೇರವಾದ ಶಬ್ದದ ವಿವರಣೆ. ಆದ್ರೆ ಆಚಾರ್ಯರಿಗೆ ಅಷ್ಟು ಹೇಳಿ ಸಮಾಧಾನ ಆಗ್ಲಿಲ್ಲ. ಮತ್ತೆ ಗರುಡ ಪುರಾಣದ ಮಾತನ್ನೇ ಬಿಡಿಸಿ ಹೇಳ್ತಾರೆ. ದ್ವೇಷೋ ಅವಾಸಿತ ಕೃತ್ ಕಾರ್ಯ ಮಾತ್ರ ಕಾರೀತು ಮಧ್ಯಮ. ಪ್ರಿಯಕೃತ್ ಪ್ರಿಯೋ ನಿರೂಪ್ಯಾಪಿ ಕ್ಲೇಶಂ ಯಃ ಪರಿರಕ್ಷತಿ ಸಮಿತ್ರಮುಪಕಾರಂತು ತು ಯನಪೇಕ್ಷ್ಯೋಪಕಾರಕೃತ್ ಯಸ್ತತಃ ಸಸಹೃತ್ ಪ್ರೋಕ್ತಃ ಶತ್ರುಶ್ಚಾಪಿ ವಧಾಧಿಕೃತ್. ವಾಸಿತ ಅಂದ್ರೆ ಇಷ್ಟಪಡುವಂತದ್ದು ಅಂತ ಅರ್ಥ. ಅವಾಸಿತ ಅಂತಂದ್ರೆ
ಇಷ್ಟಪಡದ್ದು ಅಂತ ಅರ್ಥ. ಅವಾಸಿತ ಅವಾಸಿತ ಕೃತ್, ವಾಸಿತ ಅಂದ್ರೆ ಇಷ್ಟ. ವಾಸಿತುರೇ ಅಂತೆಲ್ಲೋ ಬರುತ್ತೆ, ಅದು ವಾಸಿತರೆ ಅಂತ ಆಗ್ಬೇಕು ಮೋಸ್ಟ್ಲಿ. ನೀನು ವಾಸಿತ ಅಂದ್ರೆ ಅತ್ಯಂತ ಪ್ರಿಯ ಅಂತ ಅರ್ಥ. ಲಂಬೋದರ ಆ ಹಾಡಲ್ಲೆಲ್ಲೋ ಮಧ್ಯದಲ್ಲಿ ಬರುತ್ತೆ, ಅಥವಾ ಕುಂದಗೌರನ. ಹ್ಮ್. ಈಗ ವಾಕ್ಯವನ್ನೊಂದ್ಸರ್ತಿ ಅರ್ಥ ಮಾಡ್ಕೊಂಡು ಹೋದ್ರೆ, ಅಪ್ರಿಯವಾದದನ್ನ ಮಾಡುವವನು ದ್ವೇಷ್ಯ. ದ್ವೇಷ್ಯೋ ಅವಾಸಿತ ಕೃತ್. ಕರ್ತವ್ಯವನ್ನು ಮಾತ್ರ ಮಾಡ್ತಾನೆ, ಎಕ್ಸ್ಟ್ರಾ ಏನು ಹೆಲ್ಪ್ ಮಾಡಲ್ಲ. ಅವನಿಗೆ ಈ ಕೆಲಸ ಹೇಳಿದ್ರೆ ಅದನ್ನ ಮಾಡಿ ಇಟ್ಟು ಹೋಗ್ತಾನೆ, ಅದನ್ನ ಒಂಚೂರು ಕೆಳಗ್ ತಂದು ಕೊಡೋದು ನನ್ ಕೆಲಸ ಇಷ್ಟೇ. ಅಷ್ಟ್ ಕೆಲಸ ಮಾತ್ರ ನಾನು ಮಾಡಿ ಕೊಡ್ತೇನೆ. ನನಗೆ ಇದು ಸುಮ್ನೆ ಉದಾಹರಣೆ, ಈ ತರ ಕೇವಲ ಕಾರ್ಯ ಮಾತ್ರಕಾರಿ, ಏನ್ ಬೇಕು ಅಷ್ಟು ಮಾತ್ರ ಮಾಡ್ತಾನೆ. ಅದ್ರ ಮೇಲೆ ಒಂದ್ 2 ನಿಮಿಷ ಹೆಚ್ಚಿದ್ದು ಸಹಾಯ ಮಾಡು ಅಂದ್ರೆ ಮಾಡಲ್ಲ. ಇದು ಮಧ್ಯಸ್ಥ. ಅವ್ರಿಗೆ ಏನ್ ಇಷ್ಟನೋ ಅದನ್ನೇ ಹುಡುಕಿ ಮಾಡ್ತಾನೆ, ಅವನು ಪ್ರಿಯ. ಪ್ರಿಯಕೃತ್ ಪ್ರಿಯ ನಿರೂಪ್ ಪ್ರಿಯ ನಿರೂಪ್ಯಾಪಿ ಕ್ಲೇಶಂ ಯಃ ಪರಿರಕ್ಷತಿ. ಅಪಾಯವನ್ನು ಎಚ್ಚರಿಸಿ ಆದ್ರೂ ಅವನು ಯಾರು ಕೆಲಸ ಮಾಡ್ತಾನೆ ಅವನು ಮಿತ್ರ. ಸಮಿತ್ರಂ ಉಪಕಾರಂತು ಅನಪೇಕ್ಷೋಪಕಾರಕೃತ್. ಪ್ರತಿಫಲವನ್ನು ಬಯಸದೆ ಸಹಾಯ ಮಾಡುವನು ಯಹ ತತಃ ಸಹ ಸುಹೃತ್ ಪ್ರೋಕ್ತಃ. ಶತ್ರು ಯಾರು? ಶತ್ರು ಅಂತಂದ್ರೆ ಕೊಲೆಗಡುಕ. ಹೀಗೆ ಕೊಲೆ ಮೊದಲಾದ ರೀತಿಯಲ್ಲಿ ಜೀವನಕ್ಕೆ ತುಂಬಾ ಅಪಾಯವನ್ನು ಉಂಟು ಮಾಡುವವನು. ಹೊಡೆಯುವುದು ಬಡಿಯುವುದು ಆಗುತ್ತೆ, ಒಟ್ಟು ಆ ತೀವ್ರವಾದಿ ಅನ್ನೋ ರೀತಿಯಲ್ಲಿ ಬದುಕನ್ನು ನಡೆಸುವವನು ಇವನು ವಧಾಧಿಕೃತ್. ಆಚಾರ್ಯರು ಹಾಗೆ ಈ ಶ್ಲೋಕಕ್ಕೊಂದಿಷ್ಟು ತಾತ್ಪರ್ಯ ಕೊಟ್ಟಿದ್ದಾರೆ, ಕೆಳಗೆ ಹೋಗೋಣ. ತಾತ್ಪರ್ಯದ ಮಾತಲ್ಲಿ ಅಲ್ಲೇ ಇದೆ. ಯಸ್ಯ ಯತ್ರ ಯಥಾವೃತ್ತಿ ವಿಹಿತಾ ವರ್ತನಂ ತಥಾ ಜ್ಞಾನಂ ವಾಪಿ ಸಮತ್ವಂ ತತ್ ವಿಷಮತ್ವಂ ಅತೋನ್ಯಥಾ ಇತಿ ಮಹಾವಿಷ್ಣು ಪುರಾಣೇ. ಈ ಪುರಾಣಗಳಲ್ಲಿ ಕೆಲವೊಂದ್ ಕಡೆ ವಿಷ್ಣು ಪುರಾಣ ಅಂತಾರೆ, ಕೆಲವೊಂದ್ ಕಡೆ ಮಹಾವಿಷ್ಣು ಪುರಾಣ, ಕೆಲವೊಂದ್ ಕಡೆ ವರಾಹ ಕಲ್ಪೆ, ಇನ್ನು ಮಹಾವರಾಹ ಕಲ್ಪೆ ಅಂತಾರೆ, ಕೆಲವೊಂದ್ ಕಡೆ ಗಾರುಡೆ, ಇನ್ನೊಂದ್ ಯಾವ್ದು ಅದೇ ತರ ಪಾದ್ಮೆ ಮಹಾಪಾದ್ಮೆ ಅಂತ. ಈ ಮಹಾ ಅಂದ್ರೆ ಈಗ ನಮಗೇನು ಪುರಾಣದ ಅಂದ್ರೆ ಪುರಾಣಗಳು ಸಿಗ್ತಾವು ಈಗ, ಇದಕ್ಕಿಂತ ಹಿಂದೆ ಇದರ ಪೂರ್ತಿ ಎತ್ತರದ ಅಂದ್ರೆ ವೇದವ್ಯಾಸರು ಸಾರಭೂತವಾದ ಅಂಶವನ್ನ ತೆಗೆದುಕೊಡುವ ಮುನ್ನ ಮಹತ್ತರವಾದ, ನಮಗೆ ಎಂದಿಗೂ ಕೂಡ ಗೋಚರಿಸದ ಒಂದಿಷ್ಟು ಭಾಗಗಳಿವೆ. ಅದನ್ನ ಹುಡುಕಿ ಎತ್ತಿ ಹೇಳಿ ಸಮಾಧಾನ ಮಾಡುವವನು ನಮ್ಮಲ್ಲಿ ಗುರುತಿಸ್ಲಿಕ್ಕಾಗದೇ ಇರುತ್ತೆ ಕೆಲವೊಂದು. ಅದನ್ನ ಹುಡುಕಿ ಹೇಳಿದ್ರೆ ಅವನು ಒಳ್ಳೆಯ ಆಪ್ತ ಅಂತ ಅನಿಸಿಕೊಳ್ತಾನೆ. ಮತ್ತೆ ಆ ಹುಡುಕುದ್ರೆ ಹಿಂದೆ ಇರುವುದು ಭಗವಂತನ ಗುಣವನ್ನ ಹುಡುಕುವುದಷ್ಟೇ ಹೊರತು ಈ ವ್ಯಕ್ತಿಯ ಮೇಲೆ ಅವನಿಗೆ ವ್ಯಾಮೋಹ ಬರುವಂತಾದ್ರೆ ಅದು ಮತ್ತೆ ದೋಷವೇ ಆಗುತ್ತೆ, ವಿಷಮ ಅಂತ ಅನ್ಸುತ್ತೆ. ಸಮ ಅಂದ್ರೆ ಏನು ಅನ್ನೋದಕ್ಕೋಸ್ಕರ ಎಲ್ಲಿ ಯಾರು ಹೇಗೆ ವರ್ತಿಸ್ಬೇಕು ಎಂಬುದನ್ನ ಶಾಸ್ತ್ರ ಹೇಳಿದೆಯೋ ಹಾಗೆ ವರ್ತಿಸಿ ಅದರಂತೆ ಆ ತಿಳುವಳಿಕೆ ಉಳ್ಳವನೇ, ತಿಳುವಳಿಕೆ ಇರುವುದೇ ಸಮತ್ವ. ಯಾರಲ್ಲಿ ಹೇಗೆ ವರ್ತಿಸ್ಬೇಕು ಅಂತ ಗೊತ್ತಿರುವುದು ಒಂದು ರೀತಿಯ ಸಮತ್ವ. ತಂದೆ ಮಕ್ಕಳು, ಬಂಧು, ಕಳ್ಳ, ಮಿತ್ರ, ಶತ್ರು, ರಾಜ, ಹೀಗೆ ಎಷ್ಟೋ ತರದ ವ್ಯಕ್ತಿಗಳಿದ್ದಾರೆ. ಎಲ್ಲರ ಹತ್ರ ಒಂದೇ ತರ ನಾವು ಬಿಹೇವ್ ಮಾಡ್ಲಿಕ್ಕೆ ಆಗಲ್ಲ. ಬಿಹೇವ್ ಮಾಡೋದು ಅಂದ್ರೆ ನಾಟಕ ಮಾಡುವುದು ಅಂತಲ್ಲ, ಅವರಿಗೆ ಹಾಗೆ ಗೌರವ ಕೊಟ್ರೇನೆ ಅದು ಸರಿ ಹೋಗುತ್ತೆ. ಅದನ್ನ ಯಾರು ತಿಳ್ಕೊಳ್ತಾನೋ ಅವನು ಸಮತ್ವ ಉಳ್ಳವ ಅಂತ ಅರ್ಥ. ಇದಕ್ಕಿಂತ ಭಿನ್ನವಾಗಿ ವರ್ತಿಸಿದ್ರೆ ವಿಷಮತ್ವಂ ಅಥೋ ಅನ್ಯಥಾ.
ಕೆಲವೊಂದ್ ಕಡೆ ಮಾತಾಡಬಾರ್ದು, ಕೆಲವೊಂದ್ ಕಡೆ ಅವ್ರು ಮಾತಾಡಬಾರ್ದು, ಕೆಲವೊಂದ್ ಕಡೆ ಅವರು ಹಾಗೆ ಮಾತಾಡಬಾರ್ದು, ಹೀಗೆ ವರ್ತಿಸಬಾರ್ದು ಅಂತ ಇಷ್ಟು ನಮಗೆ ಒಂದು ಅಂದಾಜಾಗುತ್ತೆ. ಇದೆಲ್ಲ ಸೇರಿ ಸಮತ್ವ ಆಗುತ್ತೆ. ಇದು ಮುಗಿಯುವುದಿಲ್ಲ. ಯಾಕೆಂದ್ರೆ ವ್ಯಕ್ತಿಗಳು ಎಷ್ಟು ಭಿನ್ನ ಭಿನ್ನ ಇದ್ದಾರೋ ಅಷ್ಟು ನಮ್ಮ ಅಂದ್ರೆ ಕಾಮನ್ ಸೆನ್ಸ್ ಯೂಸ್ ಮಾಡುವಾಗ ಒಂದು ಕಾಮನ್ ಆಗಿ ನಡೆಯುತ್ತೆ. ಆದ್ರೆ ಒಂದು ಸಮಸ್ಯೆ ಅಂತ ಬಂದಾಗ ಪರಿಹಾರ ಮಾಡ್ಲಿಕ್ಕೆ ಎಲ್ರಿಗೂ ಒಂದೇ ಸೂತ್ರವನ್ನ ಹೇಳ್ಲಿಕ್ಕಾಗಲ್ಲ. ಅವ್ರಿಗೊಂದ್ ಮಾತ್ರೆ, ಇವ್ರಿಗೊಂದ್ ಮಾತ್ರೆ, ಇಬ್ಬರಿಗೂ ಒಂದು ಮಾತ್ರೆ ಅಂತಂದ್ರೆ ಒಬ್ಬ ಜಾಸ್ತಿ ಆಗುತ್ತೆ, ಒಬ್ಬನಿಗೆ ಕಮ್ಮಿ ಆಗುತ್ತೆ. ಯಾಕೆ ಹಾಗೆ ಅಂದ್ರೆ ನಮ್ಮಲ್ಲಿ ಕೌನ್ಸಿಲಿಂಗ್ ಅನ್ನೋದು ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಒಂದಿತ್ತು ಹೆಣೆದುಕೊಂಡು. ಶಬ್ದ ಇರ್ಲಿಲ್ಲ ಅಷ್ಟೇ, ಶಬ್ದ ಈಗ ಹೊಸ್ತು. ಆಗ ಮನೆಗೆ ಸಂಬಂಧಪಟ್ಟ ಹಿರಿಯರು, ಆ ಮನೆಯ ಹಿರಿತನವನ್ನು ಅರ್ಥ ಮಾಡಿಕೊಂಡ ಪುರೋಹಿತರು, ಆ ಮನೆಗೆ ಸಂಬಂಧಪಟ್ಟ ಕಾಲ ದೋಷಗಳನ್ನು ಪರಿಹರಿಸಿ ಹೇಳುವ ಕಾಲ ನಿರ್ಣಾಯಕರು, ಇದೆಲ್ಲ ಆ ಇಡೀ ಮನೆಗೆ ಒಂದು ರಕ್ಷೆ. ಇದು ನಮಗೆ ಅರ್ಥ ಆಗ್ಬೇಕಾದ ಸಂಗತಿ. ಒಟ್ಟು ಗರುಡ ಪುರಾಣದಲ್ಲಿ ಇಂತಹದ್ದು ಮಾತು ಬಂತು ಅಂತ ಹೇಳಿದ್ರಲ್ಲ, ಅದರ ಮೇಲೆ ಮತ್ತೆ ನಾರದೀಯ ಪುರಾಣದಲ್ಲಿ ಏನೇನು ಹೇಳಿದ್ದಾರೆ ಅನ್ನೋದನ್ನ ಹೇಳುತ್ತಿದ್ದಾರೆ. ಅನಿಮಿತ್ತ ಸ್ನೇಹಿತನೇ ಸುಹೃತ್. ಕೊಲೆ ಮೊದಲಾದನ್ನ ಮಾಡುವವ ಶತ್ರು ಅರಿ. ಸಂದರ್ಭ ತಿಳಿದು ಉಪಕಾರ ಮಾಡುವವ ಮಿತ್ರ. ಪ್ರಿಯವನ್ನಷ್ಟೇ ಮಾಡುವ ಅಪ್ರಿಯವಾದದನ್ನೇ ಮಾಡುವ ದ್ವೇಷ್ಯ. ಸ್ನೇಹಿತನಿಗೂ ಸ್ನೇಹಕ್ಕೆ ಕೈ ಕೊಡದೆ ಅಲ್ಲಿಗೆ ಕೈ ಚಾಚುವನು ಉದಾಸೀನ. ಸ್ನೇಹಿತನಿಗೂ ಸ್ನೇಹದ ಕೈ ಚಾಚದೆ ಅಯ್ಯೋ ಬೇಕಾದ್ರೆ ಅವನು ಬರ್ತಾನೆ ಬಿಡಿ ಅಂತ ತಲೆ ಮೇಲೆ ಹೊತ್ಕೊಳ್ಳುವವರು ಉದಾಸೀನ. ಮಾಡಿದ್ದಕ್ಕೆ ಅನುಗುಣವಾಗಿ ಪ್ರತಿಕ್ರಿಯಿಸುವವನು ಮಧ್ಯಸ್ಥ. ಈ ಎಲ್ಲದರಲ್ಲೂ ಸುಹೃತ್ ಅತ್ಯಂತ ಹೆಚ್ಚಿನವನು. ಸುಹೃತ್ ಯೇಷು ವಿಶಿಷ್ಯತೆ. ಮಿತ್ರಾರಿದಾಸೀನ ಮಧ್ಯಸ್ಥ ದ್ವೇಷ ಬಂಧುಷು ಅನ್ನುವಲ್ಲಿ ಎಲ್ಲರಿಗಿಂತ ಹಿರಿಯನಾಗಿ, ದೇವರಿಗೆ ಅತ್ಯಂತ ಪ್ರಿಯನಾಗಿ, ನಿನಗೂ ಅತ್ಯಂತ ಹತ್ತಿರದ ವ್ಯಕ್ತಿ ಆಗಬೇಕು ಅಂತ ನಾನು ಸಜೆಸ್ಟ್ ಮಾಡುವಂತಹ ವ್ಯಕ್ತಿ ಯಾರು ಅಂದ್ರೆ ಸುಹೃತ್. ದೇವರು ಇಷ್ಟಪಡ್ತಾನೆ, ಅದರಿಂದಾಗಿ ನೀನು ಅಂತವರನ್ನು ಇಷ್ಟಪಡಬೇಕು. ದೇವರು ನೀನು ಹಾಗೆ ಇಷ್ಟಪಟ್ಟರೆ ಅಂತವರೇ ನಿನ್ನ ಸುತ್ತ ಇರ್ತಾರೆ, ನಿನಗೆ ಕಾರಣ ಇಲ್ಲದೆ ಉಪಕಾರ ಮಾಡ್ತಿರ್ತಾರೆ. ಆದ್ರಿಂದ ಅಕಾರಣವಾಗಿ ಭಗವಂತ ನಮಗೆ ಉಪಕಾರ ಮಾಡ್ತಾನೆ ಅಂತ ಚಿಂತಿಸಿದ್ರೆ, ಅನಿಮಿತ್ತ ಉಪಕಾರಿ ಅಂತ ದೇವರನ್ನ ಪ್ರಾರ್ಥಿಸಿದ್ರೆ, ನಮಗೂ ಭಗವಂತ ಸುತ್ತಲಿನ ಅವನ್ ನೇರ ಬರಲ್ಲ, ವ್ಯಕ್ತಿಯ ರೂಪದಲ್ಲೇ ಬರ್ಬೇಕು ಅವನು. ನಮ್ಗೆ ಯಾರು ಇರುವ ಗುರುಗಳು, ಮಿತ್ರರು, ತಮ್ಮ, ಅಣ್ಣ, ಬಂಧು, ಬಳಗ, ತಂಗಿ, ಯಾವುದೋ ಒಂದು ರೂಪದಲ್ಲಿ ನಮಗೆ ಆ ಕಷ್ಟಕ್ಕಾಗುವಾಗ ನಮ್ಮನ್ನ ರಕ್ಷಿಸ್ಲಿಕ್ಕೆ ಬರ್ತಾರೆ. ಇದು ಸುಹೃತ್ ಅಂತ ಅರ್ಥ. ಈ ರೀತಿಯಾದ ವಿವರಣವನ್ನ ಕೊಟ್ಟು ಇದರ ಮೇಲೆ ಸ್ವಲ್ಪ ವಿಚಾರ ಮಾಡ್ಲಿಕ್ಕಿದೆ. ಮತ್ತೆ ಮುಂದಿನ ತರಗತಿಯಲ್ಲಿ ಅದರ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣ ಅರ್ಪಿತಂ ಅಸ್ತು. ಕ್ಲಬ್ ಹೌಸ್ ಇಲ್ಲ, ವಿಷ್ಣು ಪುರಾಣ ಒಂದು ಆಮೇಲೆ ಮಾಡೋಣ ಟೈಮ್ ಬಂದ್ರೆ. ನಾಳೆ ಮತ್ತೆ ಸಿಗೋಣ. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣ ಅರ್ಪಣಮಸ್ತು.